Hello beautiful people, welcome back to my YouTube channel, Veda Ramakrishna YouTube channel. ಇವಾಗ ನಾವು ಕಾಲೇಜ್ ಕಡೆ ಹೊರಡ್ತಾ ಇದ್ದೀವಿ. ನಮ್ಮ ಸೆಮಿಸ್ಟರ್ ಎಂಡ್ ಆಗ್ತಾ ಬಂತು. ಇವಾಗ ನಾವು ಕಾಲೇಜ್ಗೆ ಹೋಗಿ ಈ ಬಾಕಿ ಅಸೈನ್ಮೆಂಟ್ ನೋಟ್ಸ್ ಅವೆಲ್ಲ ಸಬ್ಮಿಷನ್ಗಳೇನಿದೆ ಅವೆಲ್ಲ ಮುಗಿಸ್ಬೇಕು. ಯಪ್ಪ, 1 ವರ್ಷ ಕಳೆದೋಯ್ತು ನನ್ನ ಕಾಲೇಜಲ್ಲಿ. ಇನ್ನು 1 ವರ್ಷ 3rd and 4th ಸೆಮಿಸ್ಟರ್ ಇದು ಮುಗಿಸಿದ್ರೆ MBA ಕಂಪ್ಲೀಟ್. ಅಯ್ಯೋ, ಗಾಡಿಗೆ ತಗೊಂಡಿಲ್ಲ ಶೇಟ್. ಕೈ ಫ್ರೀ ಇಲ್ಲ. ಎಸ್ ಗಾಯ್ಸ್, ಇವಾಗ ಗಾಡಿಗೆ ಸಿಕ್ಕಿದೆ. ಮತ್ತೆ ಬನ್ನಿ ಕಾಲೇಜ್ ಕಡೆ ಹೋಗೋಣ. ಆ್ಯಕ್ಚುಲಿ ಲೇಟ್, ಏನು ಮಾಡೋದಕ್ಕಾಗಲ್ಲ. ಸಬ್ಮಿಟ್ ಮಾಡೋ ಕೆಲಸ ಮುಗಿದ್ರೆ ಅಷ್ಟೇ ಸಾಕಪ್ಪ. ನಮ್ಗೆ ಗೊತ್ತಾಯ್ತಲ್ಲ, ಅಷ್ಟು ಮರ್ತೋಗ್ತೈತೆ ನಮಗೆ. ಮೈಕರ್ ಫುಲ್ ಡೀಪ್ ಆಗಿ ಸ್ಟಡಿ ಮಾಡಿ. ಗ್ರೇಟ್ ಕಣೆ. 6 ಗಂಟೆಗೆ ಕೂತಿದ್ರು ನಾವು ಬೆಳಗಿನ ಜಾವ ಬರೆಯೋಕ್ಕೆ. ಇವನ್ 1 ಗಂಟೆಗೆ ಮಲ್ಕೊಬಿಟ್ಟವಳಿ. ನಾನು 12 ಗಂಟೆಗೆ ಮಲಗಿದ್ದೆಲೆ. ಫೈನಲಿ ಕಂಪ್ಲೀಟೆಡ್. ಎನಿಹೌ ಹೆಂಗೋ ಕಂಪ್ಲೀಟ್ ಮಾಡಿದ್ನಲ್ಲ ನಾನು. ನನ್ನ ಜೀವನ ಪೂರ್ತಿ ಪೇಪರರಿ ಬರಿ. ಗೈಸ್, ಇವಾಗ ಮನೆಗೆ ಬಂದ್ವಿ. ಅಂತೂ ಇಂತೂ ಸತತವಾಗಿ 2 ದಿನ ಪ್ರಯತ್ನ ಮಾಡಿ ನಮ್ಮ ಅಸೈನ್ಮೆಂಟ್ ಎಲ್ಲ ಕಾಲೇಜಲ್ಲಿ ಏನೇನು ಸಬ್ಮಿಟ್ ಮಾಡಬೇಕು ಎಲ್ಲ ಇವತ್ತು ಸಬ್ಮಿಟ್ ಮಾಡಿದ್ದೀವಿ. ಸ್ವಲ್ಪ ಲೇಟಾಗಿ ಮಾಡಿದ್ದೀವಿ, ಬಟ್ ಕೊಡಬೇಕಾಗಿರೋದೆಲ್ಲ ಫೈನಲಿ ತಲುಪಿಸಿ ಬಂದಿದ್ದೀವಿ. ನಮಗಂತೂ ಅದು ಯಾವಾಗ ಕೊಡ್ತೀವೋ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಮಳೆ ಬೇರೆ ಬರ್ತಿದೆ. ಆ್ಯಂಡ್ ಇವತ್ತೇನಂದರೆ, ನಾನು ನಮ್ಮ ಅತ್ತೆಗೆ ಒಂದು ಸಲೂನ್ ಡೇ ಇವತ್ತು ಕೊಡೋಣ, ಅವ್ರಿಗೊಂದು ಡೆಡಿಕೇಟ್ ಮಾಡೋಣ, ಸಲೂನ್ ಎಕ್ಸ್ಪೀರಿಯನ್ಸ್ ಕೊಡೋಣ ಅಂತೇಳಿ. ಆ್ಯಂಡ್ ಆ ಸಲೂನ್ ಮಾಡೋ ಕೆಲಸ ಎಲ್ಲ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಕೆಲಸ ಜವಾಬ್ದಾರಿನ ನಾವು ಹೊತ್ತಿದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದ ಐಟಮ್ಸ್ ಇವಾಗ ಬರಬೇಕು. ನಮ್ಮ ಅತ್ತೆಗೆ ಮ್ಯಾನಿಕ್ಯೂರ್ ಪೆಡಿಕ್ಯೂರ್, ನಾನು ಒಂದಿನ ಸಲೂನ್ಗೆ ಹೋಗಿಲ್ಲ, ಅವ್ರಿಗೆ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಮಾಡಬೇಕು ಅಂತ ಇವಾಗ ಅದಕ್ಕೆ ಸಂಬಂಧಪಟ್ಟಿದ್ದ ಕೆಲವೊಂದು ವಸ್ತುಗಳು ಬೇಕಲ್ಲ. ಸೊ ಅದನ್ನು ತರಿಸಿದ್ದೀನಿ. ಅದು ಬಂದಿದ ತಕ್ಷಣ ನಮ್ಮ ಅತ್ತೆಗೆ ಹೋಗಿ ಫುಲ್ ಜೀವಂತರ ಮಾಡಬೇಕು ಇವತ್ತು. ಗೈಸ್, ಆರ್ಡರ್ ಬಂದಿದೆ, ಹೋಗಿ ಕೆಳಗಡೆ ಈಸ್ಕೊಬೇಕು. ಮಳೆ ಬಂದಿದ್ದಾರೆ. ಲೆಟ್ಸ್ ಗೋ ಗೈಸ್. ಯೂಟ್ಯೂಬ್ ನೋಡ್ಕೊಂಡು ಕೂತವ್ರೆ. ಯೂಟ್ಯೂಬ್ ಬೇಷನು ಇಲ್ಲಿಕ್ಕಿದ್ದೀನಿ. ಅದೊಂದು ಕವರ್ ಹೋಗ್ತೀನಿ. ನಿಮ್ಗೆ ಯಾರಿಗೂ ನನ್ನ ಮುಖ ಕಾಣೋದು, ತುಂಬ ಬ್ರೈಟ್ ಇದ್ದೀನಿ ರೀ. ಬೇಷನಲ್ಲಿ ಇಟ್ಟಿದೆ. ಅವ್ರದ್ದು ಸಾಮಾನು, ಕಾಲು ಕೈ ತೊಳೆಯೋ ಸಾಮಾನು ಆಚೆ ಇಕ್ಕಿದೆ, ತಗೊಂಬರೋದಕ್ಕೆ ಹೋಗಿದೆ. ಹೋಗಿ ಮುಖ ತೊಳ್ಕೊಳ್ಳಿ. ನಿಮ್ಗೆ ಇವತ್ತು ಪಾರ್ಲರ್ ಫೀಲ್ ಕೊಡ್ತೀನಿ ನಾನು. ಮಾಲಾಶ್ರೀ ನಿಜ ಒರಿಜಿನಲ್ ಮಾಲಾ ಅಲ್ಲ. ತೊಳೆದಾದ್ಮೇಲೆ ಮಾಲಾಶ್ರೀ ಆಗ್ಬಿಡ್ಬೇಕು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫಸ್ಟ್ ಕೈ ಕಾಲು ಕೈ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಮುಖ ತಗೊಳ್ಳೋಣ. ಇವತ್ತು ನೋಡತ್ತೆ, ನಾ ಇವತ್ತು ಮೆನಿಕ್ಯೂರ್ ಮಾಡಿಸ್ಕೊ ಲಕ್ಕ ಅಂದ್ಬಿಡ್ಬೇಕು. ಡಿಫ್ರೆನ್ಸ್ ಇವತ್ತು ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ, ಸ್ವಲ್ಪ ಪಾರ್ಲರ್ ಕಡೆ ಅಂದ್ರೆ ಪಾರ್ಲರಲ್ಲಿ ಐಬ್ರೋ ಬಿಟ್ಟಿ ಬೇರೆ ಎಲ್ಲ ನೀನು ಟ್ರೈ ಮಾಡ್ಬೇಕಲ್ಲ, ಅದು ಆಸೆ ಬರ್ಬೇಕಲ್ಲ, ಅದ್ರ ಬೆನಿಫಿಟ್ ಏನು ಅಂತ ನಿಂಗೆ ತೋರಿಸ್ಕೊಡಕ್ಕೆ ಇವತ್ತು ನಾನು ನಿಂಗೆ ಟ್ರಯಲ್ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಹಿಂಗೆ ವಾಶ್ ಮಾಡ್ಕೊಂಬೋಗು, ನಾನು ಹಂಗೆ ಪಳಾರ್ ಅನ್ಸ್ಬಿಡ್ತೀನಿ. ನೀನು ಪಳಾರ್ ಅನ್ಸ್ಬಿಡ್ತೀನಿ, ಪಳಾರ್ ಅನ್ಸಲ್ಲ. ಹೋಗು. ಪಾರ್ಲರ್ ಏನಾನ ಇಕ್ಬೇಕು ಅಂತ ಐಡಿಯಾ ಆಯ್ತಾ? ಇಲ್ಲಪ್ಪ. ಯಾಕೆ ಮಕ್ಕಳು ಮುಚ್ಚಿಬಿಟ್ಟೆ? ಒರಿಜಿನಲ್ ಅಂದ್ರೆ ಹೆಂಗ್ ಬಂದೈತೆ ಅಂದ್ರೆ ನನಗೆ ಕೊಬ್ಬ ಅಂತಿದ್ರೆ ಇವತ್ತು ಕೊಂಬೆ ಬಂದ್ಬಿಡೈತೆ. ಪ್ಯಾಚ್ ವರ್ಕ್ ಮಾಡಬೇಕು. ಕೂದಲೆಲ್ಲ ಉದ್ರೋಗಿ ಬಾಂಡ್ಲಿ ಹಾಕ್ತೀನಿ. ಇಟ್ಸ್ ಓಕೆ, ನಾಳೆ ನಾನು ಹೋಯ್ತೀನಿ. ಈಗ ನಿಂಗೆ ಒಂದು ಒಳ್ಳೆ ಫೇಸ್ ಮಾಸ್ಕ್ ಎತ್ಕೊಬತ್ತೀನಿ. ಚೆನ್ನಾಗಿ ಕಾಣ್ತಿದ್ಯಾ ಮೇರಿ ಅಮ್ಮ ಥರ. ಬರಿವೋಳು ಬಟ್ರಿ ತೆಗ್ದಿದ್ದ, ಅದಕ್ಕೆ ಡಿಫ್ರೆಂಟ್ ಆಗಿ ಕಾಣ್ತಿದ್ಯಾ ಮೇರಿ ಅಮ್ಮ. ಇವಾಗ ನಾವು ಫೇಸ್ ಮಾಸ್ಕ್
ತಯಾರು ಮಾಡ್ಕೊಂಬರ್ಬೇಕು. ಐಟಮ್ಸ್ ಇದೆ, ಕಲಿಸ್ಕೋಬೇಕಷ್ಟೇ ಸ್ವಲ್ಪ ಸ್ವಲ್ಪ ಕಲಿಸ್ಕೋಬೇಕು. ಇದು ಯೂಶ್ವಲಿ ನಾನು ಯೂಸ್ ಮಾಡೋ ಒಂದು ಆಯುರ್ವೇದಿಕ್ ಫೇಸ್ ಮಾಸ್ಕ್ ಪೌಡರ್ ವಿತ್ ಅದ್ರ ಜೊತೆಗೆ ರೋಸ್ ವಾಟರ್ ಆ್ಯಡ್ ಮಾಡ್ಕೊತೀನಿ. ಇವತ್ತು ಮತ್ತೆ ಅಯ್ಯೋ ರೋಸ್ ವಾಟರ್, ಅಯ್ಯಯ್ಯೋ ಒಂದೇ ಕೈಯಲ್ಲಿ ಗ್ರಿಪ್ಪೇ ಸಿಗ್ತಾ ಇಲ್ಲ ನನಗೆ. ಎಸ್, ಡನ್ ಡನ್ ಡನ್. ಇವಾಗ ಇದನ್ನು ಮಿಕ್ಸ್ ಮಾಡಿದ್ರೆ ಅಲ್ಟಿಮೇಟ್ ಫೇಸ್ ಮಾಸ್ಕ್ ರೆಡಿ. ಏನಿಲ್ಲ, ಸ್ವಲ್ಪ ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು. ಗೈಸ್, ನಾವು ನಮ್ಮ ಕ್ಲೈಂಟ್ನ ತುಂಬ ಪ್ರೊಫೆಷ್ನಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀವಿ. ನೋಡಿ, ಗ್ಲೌಸ್ ಎಲ್ಲ ಹಾಕ್ಕೊಂಡು ಪ್ರೊಫೆಷ್ನಲ್ ಆಗಿ. ಕ್ಲೈಂಟ್ ಎದಾಗಿದ್ದಾರೆ, ಈಗ ವಾಪಸ್ ಬಂದಿದ್ದಾರೆ. ಈ ಫೇಸ್ ಮಾಸ್ಕ್ ಅವ್ರ ಮುಖಕ್ಕೆ ಹಾಕೋದು. ಏನು ಕಲ್ಸಿದ್ಯೆ? ಅದ್ಯಾವುದೋ ಅವತ್ತೊಂದು ದಿವಸ ಹಚ್ಬಿಟ್ಟು ಬರೀ ಗೊತ್ತಾಯಿಲ್ಲ ತುಂಬ್ಕೊಂಬಿಟ್ಟಿತ್ತು. ಅಲ್ಲ ಅಲ್ಲ ಅಲ್ಲ, ಇದು ಆಯುರ್ವೇದಿಕ್ ಪೌಡರ್. ನಂಬಿಕೆ ಇಲ್ಲ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ನಂಬಿಕೆ ಇಲ್ಲ. ಅದೇನು ಮಾಡಿದವನು ಗೊತ್ತಾಯಿಲ್ಲ ಹತ್ಕೊಂಬಿಟ್ಟಿತ್ತು. ಆಮೇಲೆ ನಾನು ಮಾಡಿ ಆಗಿಲ್ಲ ಅದು. ನೀವು ಆಮೇಲೆ ಏನೋ ನಾನು ಬರ್ಸಿದ್ದೀನಿ ಅನ್ಕೊಂಬಿಡಿ, ನಾನು ಮಾಡಿ ಆಗಿಲ್ಲ. ಅದು ಪೌಡ್ರದ್ದು ಸ್ಮೆಲ್ಲಿಂದ ಅದೆಲ್ಲ ಬಂದ್ಬಿಡ್ತು. ಕೆಟ್ಟು ವಾಸನೆಗೆ ಗೊದ್ದಗಳೆಲ್ಲ ಅದು ಮೋಸು ಹೆಂಗಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೋ ಸೊಪ್ಪಿನ ವಾಸನೆ ಬರ್ತಾಯಿತ್ತು. ಹಾ, ಪರವಾಗಿಲ್ಲ, ಒಳ್ಳೇದದು ಹೇಳ್ದಲ್ಲ. ಅದರಲ್ಲಿ ನಂಬಿಕೆ ಇರುತ್ತೆ, ಆದ್ರೆ ಅಮಂಗ್ಲ ಮಾಡಿ ಕಣ್ಣಿಗೆ ಹತ್ತಕ್ಕೆಲ್ಲ ಜಾಸ್ತಿ ಹಾಕ್ಬಿಡ. ಅಪ್ಪ ಏನೇ ಕುರಿತೈತೆ, ನೀರು ಕಲಿಸಿ ರೋಸ್ ವಾಟರ್ ಎಲ್ಲ ಹಾಕಿದೀವಿ. ಕೂದಲುಗೆಲ್ಲ ಹಾಕ್ಬಿಡ. ಎಲ್ಲ ಅದಕ್ಕೆ ತಂದಿರೋದು ಪುಡಿಗಳು. ಈಗಲೇ ಅಲ್ಲೆಲ್ಲ ಮುಂದೆ ಬೆಳ್ಳಗಾಗ್ಬಿಟ್ಟೈತೆ. ಎಷ್ಟು ನನಗೂ ಕಲ್ಲರ್ ಹಚ್ಚಿ ಸಾಕಾಗಿ ಕಲ್ಲರಲ್ಲಿ ಹಚ್ಚಕ್ ಬರಲ್ಲ ನೋಡಿ, ಅದು ಆಸೆ ವಿಷ ಮಾಡ್ಬಿಡ್ತಿದ್ದೆ. ಏಯ್, ಬಾಯಿಗಿಲ್ಲ ಅನ್ಸ್ಬಾರ್ದು, ನಿಧಾನ ಕಂಚು. ಎಲ್ಬೋರ್ಡ್ ಯಾರೋ ಅವರು ನೋಡು, ಸಾಫ್ಟ್ ಆಗಿ ನನಗೆ ನೋವು ಆಗಿದ್ದೋ ಇಲ್ವೋ ಅನ್ನಂಗೆ ಹಚ್ಬೇಕು. ನೀನ್ ಒಳ್ಳೆ ರೋಡಲ್ಲಿ ಕಸ ಗುಡ್ಸಲ್ವಾ, ಹಂಗೆ ಗುಡ್ಸಿದ್ರೆ ಮಕ್ಕಳ ಮೇಲೆ. ನೀನ್ ಕೈ ಪ್ರಾಬ್ಲಮ್. ಕಣ್ಣೂರಿದ ಕಣ್ಗಿನ್ಗೆ ಹಾಕ್ಬಿಟ್ಟಿ ಕಣ್ಣಿದ. ಕಣ್ಣೂರಿದ ಇರು. ಎಲ್ಲ ಭ್ರಮೆ ಭ್ರಮೆ. ಕಣ್ಣಿಗೇನೋ ವಿತ್ತೇನೋ ಅನ್ಸ್ತೇವಿದ ಬಿತ್ತುವಿದ. ಕಣ್ಣಿಗೆಲ್ಲ ಹಾಕ್ಬಾರ್ದು ಕಣ್ವಿದ. ನಾನೇನು ಹಾಕಿಲ್ಲ, ಈಗ ಭ್ರಮೆ. ಇವತ್ತು ಹೋಯ್ತದ ನನ್ ಕಣ್ಣು, ಸಿಡಿತ ಅನ್ಸುತ್ತೆ. ನಿಧಾನ ಕಣ್ಣೆ ತಾನೇ ನೀವು ಮುಚ್ಚಿದೆ, ಮುಚ್ಚು ಕಣ್ಣು. ಏನು ಹಿಂಗೈತೆ ಇದು? ಅದು ಆರಿದ್ರೆ ಗೊತ್ತಾ, ಅದು ಹೆಂಗಾದ್ರೆ ಇರ್ಲಿ ಬಿಡಿ, ಆರಿದ್ರೆ ಅವ್ರು ಏನಂತ ಹಿಂಗ ಹಾಕ್ತಾರೆ ಯಾರಾದ್ರು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದನ್ನ ಇಲ್ಲಿವರೆಗೂ ಮುಚ್ಚಬೇಕು. ನೋಡಿ ನಾನು ಏನ್ ಹೇಳ್ತೀನಿ, ನೀನು ಬ್ಯೂಟಿಷಿಯನ್ ಡಬ್ಬಾ ಬ್ಯೂಟಿಷಿಯನ್ ನೀನು. ನಾನೇನ್ ಹೇಳ್ತೀನಿ ಅಂದ್ರೆ, ಕೈಯನ್ನ ಮಾಡ್ಬಿಡ. ತೊಳೆದಿದ್ದೀನಿ ಎಲ್ಲ ಅಲ್ಲ, ಇಲ್ಲಿ ಯಾರು ಹಾಕ್ತಾ ಇಷ್ಟ ಹಾಕ್ತಾನೆ. ಅಲ್ಲಿ ಆಮೇಲೆ ನಂಗೆ ಮೂಗೋಯ್ತು. ಏನ್ ಮಾಡ್ಲಿ, ಮೂಗಳಿ ಕೈ ಹಾಕ್ಲಾ, ಅದಕ್ಕೆ ನಾನು ಹಚ್ಲಿಲ್ಲ. ಇವಾಗ ಅದು ಆರೋವರೆಗೂ ಟೈಮ್ ಕೊಡು. ಏನಾದ್ರೂ ಆಗ್ಲಿ ಎಲ್ಲಾದ್ರೂ ಆಗ್ಲಿ ಒರ್ಸ್ಕೊಡೋ ಐಬ್ರೋ ಮೇಲೆ ಯಾರನ್ನ ಹಚ್ತಾರ? ಹಚ್ತಾರೆ. ನೀನ್ ಸರಿಯಾಗಿ ನೋಡಿಲ್ಲ. ನೋಡಿದೀನಿ. ಐಬ್ರೋ ಮೇಲೆ ಯಾರು ಹಚ್ಚಲ್ಲ ಅಲ್ಲೋ. ಇಷ್ಟಕ್ಕೆ ಲಾಸ್ಟ್. ನೀನು ಎಷ್ಟು ಪಾರ್ಲರ್ ಸರ್ವಿಸ್ ಮಾಡ್ಕೊಂಡ್ ಬಂದಿದ್ಯಾ? ಪಾರ್ಲರ್ ಸರ್ವಿಸ್ ಮಾಡಿಲ್ಲ ಅಂದ್ರೆ ನಾನು ನೋಡಿದೀನಿ. ನಾನು ಹಿಂಗೆ ಮಾಡ. ಅದೇನೆ ಬರಲ್ಲ ಅಂತ ಒಪ್ಪ. ಏನಿಲ್ಲ, ನಂಗೆ ಬರುತ್ತೆ. ನೀನು ಇಷ್ಟೊಂದು ಕಂಡೀಷನ್ ಆಗ್ತಾರೆ ಅಂತ ಎಲ್ಲ ನಮ್ಮ ಅತ್ತೆ ಪಾರ್ಲರ್ ಸರ್ವಿಸೇ ಗೊತ್ತಿಲ್ಲ. ಫುಲ್ ಚಿಲ್ ಅನ್ಕೊಂಡ್ರೆ ನೋಡಿದೀವಿ. ಅವು ಏನು ಮನೆಯಲ್ಲಿ ಪ್ಯಾಕ್ ಮಾಡ್ಕೊಂಡ್ರು ಅಷ್ಟೇ. ಕೈ ತೋರಿಸಿ, ಉಗುರು ತೋರಿಸಿ. ಹಂಗಂದ್ರೆ ಹಂಗೇನು ಕಾಣುತ್ತೆ, ಹಿಂಗೆ ತೋರಿಸ್ಬೇಕು. ಉಗುರು ಇಲ್ಲ ಬಿಡು, ನಾನು ಎಣ್ಣೆನೇ ಎಲ್ಲ ಕಟ್ ಮಾಡ್ಕೊಂತಿದ್ದೀನಿ. ಅದೊಂದು ಕೆಲಸ ಮೆಚ್ಚಿದ್ದಾರೆ, ಆದ್ರೂ ಪರವಾಗಿಲ್ಲ. ಏನಾದ್ರು ಒಂದು ಮಾಡೋಣ, ಏನಾದ್ರೂ ಒಂದು ಮಾಡ್ತಾ ಇರ್ಬೇಕು. ಎಲ್ಲ ಕಟ್ ಮಾಡ್ಬಿಟ್ಟಿದ್ದೀನಿ, ಉಗುರೇ ಇಲ್ಲ. ಕ್ಲೀನ್ ಮಾಡ್ಕೊಡ್ತೀನಿ ನಾನು, ಕ್ಲೀನ್. ನೋಡೋಣ. ಕಾಲು ಕೈ ಎಲ್ಲ ಕ್ಲೀನ್ ಮಾಡಕ್ಕೆ ಟೂಲ್ಸ್ ಚಾಕು, ಕತ್ರಿ, ಚೂಪು ಅಲ್ಲ, ಚಾಕು, ಚೂರಿ, ಅದೆಲ್ಲ ಗಲೀಜೆಲ್ಲ ಕ್ಲೀನ್ ಆಗ್ಬೇಕಲ್ಲ. ಸಂದಿಲ್ಲ ಚುಚ್ಬೇಕನ್ನ. ತೋರಿಸ್ತೀನಿ ಇವತ್ತು. ನಂಗೂ ಗೊತ್ತಿಲ್ಲ, ಟ್ರೈ ಮಾಡ್ತೇನೆ. ಇಲ್ಲ ಬಟ್ ಹೆಂಗ್ ಮಾಡ್ತಾರೆ ನೋಡಿ, ನಾನು ಮಾಡಿಸ್ಕೊಂಡು ಅನುಭವ ಇದೆ. ಇವತ್ತು ಏನಿಗೆ ಮಾಡ್ತೀನಿ, ಕಲಿತೀನಿ ನಾನು. ಆಮೇಲೆ ಬೆಳಗ್ಗೆ ಸಾಯಂಕಾಲ ಇವತ್ತೆಲ್ಲ ಅಡುಗೆ ಮಾಡಿ ನಾಳೆ ಮೊದಲೇ ನೋಡೋಣ. ನಿಂಗೆ ಸೈಡ್ ಸೈಡಲ್ಲೆಲ್ಲ ಚುರ್ರ ಅಂದ್ಬಿಡ್ತದೆ. ನನಗೆ ಮೊದಲೇ ಸೈಡಲ್ಲೆಲ್ಲ ಕಿತ್ತೋಗ್ಬಿಡುತ್ತೆ. ಅದೇನು ಎಲ್ರು ಕಿತ್ತೋಗ್ತಾವ, ನನಗೆ ಕಿತ್ತೋಗುತ್ತೋ ಗೊತ್ತಿಲ್ಲ. ಸ್ಕಿನ್ ಕಿತ್ತೋಗ್ತಾ ಇಲ್ಲ.
ಓಕೆ ಓಪನ್ ಆಗಿದೆ. ಈ ಬುಲೆಟ್ಸ್ಗೆಲ್ಲ ಎಷ್ಟು ಕೊಟ್ಟೆ ಕಾಸು? ಟೂಲ್ಸ್ ಅನ್ಬೇಕು. ಯಾವ್ದು ನಾಯಿ ಕುಯ್ಯಕ್ಕೆ ಇದು ಹಿಂಗ್ ಕೊರೆಯೋದು. ಇದು ಇದು ನನ್ನ ಕೈಲಿ ಉಗ್ರೇ ಇಲ್ಲ, ನಿನ್ ಕೆಲ್ಸನೇ ಇಲ್ಲ ನಿನ್ಗೆ. ಸುಮ್ಮನೆ ಆಯ್ತು ಅಷ್ಟೇ. ನಾನು ನಿನ್ನೆನೆ ಮೊನ್ನೆನೆ ಎಲ್ಲ ಇದು ಬಂದು ಚರ್ಮ ಹಿಂಗೆ ಕಿತ್ಕೊಂಡ್ ಬರೋದು. ಇದನ್ನ ಇದನ್ನ ಕೀಳೋದು. ಇದು ನಾರ್ಮಲ್ ಪುಟಾಣಿ ನೇಲ್ ಕಟರ್. ಕೊಟ್ಟಿಲ್ಲ ಅಂದ್ರೆ ನಮ್ಮ ಮನೇಲಿ ಹಿಡ್ದಿತ್ತು. ಇದು ನನಗೂ ಗೊತ್ತಿಲ್ಲ. ಇದು ಇದ್ರಲ್ಲಿ ಬೇರೆ ಏನು ಕಟ್ ಮಾಡಕ್ಕಲ್ಲ. ಒಂದು ಐಬ್ರೋ ಏನೋ ಗೊತ್ತಿಲ್ಲ. ಸೀರಿಯಸ್ಲಿ ಗೊತ್ತಿದ್ರೆ ಯಾರಾದ್ರೂ ಕಮೆಂಟ್ ಹಾಕಿ. ಇಲ್ಲ ಇಡೀ ಚುಸ್ತದೆ. ಇದು ಹೆಂಗೆ ಗೊತ್ತಾ, ನೀನ್ ಚರ್ಮನ ಹಿಂದಕ್ಕೆಲ್ಲ ಕಟ್ ಮಾಡ್ಬೇಕಲ್ಲ. ನಡಿ ಇಲ್ಲ ಅದೆಲ್ಲ ಮುಟ್ಟಂಗಿಲ್ಲ. ನೀನ್ ಹೇಳಿದ್ರೆ ನಾಳೆ ಬಂದ್ ಮಾಡ್ತೀನಿ ಅಂದಿದ್ರೆ ನಾನು ನಾನು ಆಕ್ಚುಲಿ ಇದನ್ನ ನೀನ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡೋಣ, ಪಾತ್ರೆಗೆಲ್ಲ ತಿಕ್ಬಿಟ್ಟು ಗಲೀಜಾಗ್ಬಿಡ್ರ ಕೈ ಅಂತ ಅನ್ಕೊಂಡೆ. ಬೇರೆ ಅವಾಗ ನಾವು ಸೋಮವಾರದಿಂದ ಸ್ಟಾರ್ಟ್ ಅನ್ಕೊಂಡು ತೊಳಿತೀರಾ. ಸೋಮವಾರದಿಂದ ಸ್ಟಾರ್ಟ್ ಮಾಡೋಣ. ಲೇ ಚರ್ಮ ಉಜ್ಬೇಡ, ಗುಗ್ರು ಉಜ್ಜು. ಇದು ಸುಳ್ಳು. ಇಲ್ಲಿ ನೋಡ ಕಣ್ ನೋಡಿ ಗೈಸ್, ಇಲ್ಲಿ ಎಲ್ಲಿ ಬೆಳ್ಳಕ್ಕಿದೆ ನೋಡ್ರಿ, ಅಲ್ಲಿ ಉಜ್ಜಿದೊಳೆ ಕಾಣ್ತದ? ಇಲ್ಲ ನೋಡ್ರಿ, ಎಲ್ಲಿ ಉಜ್ಜಿ ಬೆಳ್ಳಗ್ ಮಾಡಾಳ ನೋಡ್ರಿ. ಉಗುರು ಉಜ್ಜ ಅಂದ್ರೆ ಉಗುರು ಮುಂದೆ ಇರೋ ಇದನ್ನ ಉಜ್ಜವಳೆ, ಸ್ಕಿನ್ ಉಜ್ಜವಳೆ. ಇಲ್ಲ ನಾನು ಇದೇನಪ್ಪ ಉಗುರಿಗೆ ಟಚ್ ಆಯ್ತಾ ಇಲ್ಲ, ಅದು ಎಲ್ಲಿ ಟಚ್ ಆಯ್ತೈತೆ ಅಂತ ನೋಡ್ತಾ ಇದ್ದೀನಿ. ಈಗ ಟಚ್ ಆಯ್ತೈತೆ. ಇದೆಲ್ಲ ಟೂ ಮಚ್. ಒಳಗಡೆ ಆಮೇಲೆ ಶೇವ್ ಇಲ್ಲ ನೋಡಿ, ಇದೆಲ್ಲ ತುಂಡಕ್ಕೆ ಕಟ್ ಮಾಡ್ಬಿಟ್ಟಿದ್ದಾರೆ, ಗೊತ್ತಾಗಿಲ್ಲ ಪಾಪ. ತುಂಡ ಕಟ್ ಮಾಡಿದ್ರೆ ಆಯ್ತು. ತುಂಡಾಗ ಯಾಕೆ ಕಟ್ ಮಾಡ್ತೀವಿ ಅಂದ್ರೆ ಊಟ ಮಾಡಕ್ಕೆ ಈ ಕೊಳೆ ಎಲ್ಲ ತುಂಬ್ಕೋಬಾರ್ದು. ಆದ್ರೂ ಕೊಲೆ ಕುಂಕುಮ ಎಲ್ಲ ಐತೆ ಅಲ್ಲಿ. ಈಗ ಚರ್ಮ ತಳ್ಳೋಣ. ಹಿಂಗ್ ಸುಮ್ನಿರೆ, ಬೇಡ ತಳ್ಬೇಡ, ಕರೆಕ್ಟ್ ಆಗಿ ಐತೆ ಬಿಡು. ತೋರಿಸ್ಕೊಡ್ತೀನಿ. ನಾನು ಗ್ಲೌಸ್ ಹಾಕಿದ್ದೀನಿ, ನಂಗೆ ತೋರಿಸ್ಕೊಡ್ತಿದ್ದೆ. ಓ ಅದಾ ಇದು. ಚುಚ್ಬಿಡ ಕಡೆ, ಚುಚ್ಚುತ್ತೀಯ ನೀನು. ಸುಮ್ಮನೆ ನೋವಾಗುತ್ತಾ ಇಲ್ವಾ ನಂಗೆ ಮಾಡ್ಬೇಕು. ಟೂ ಮಚ್. ನಾನು ಹೊಸಬ್ಳು, ಸ್ವಲ್ಪ ಕರುಣೆ ಇರ್ಲಿ. ನೀನ್ ಕುಯ್ದ್ಬಿಟ್ಟು ಹೊಟ್ಟೋದ್ರೆ ನಾನು ಸಾಯಂಕಾಲಕ್ಕೆ ಅಡಿಗೆ ಮಾಡೋದು ಪಾತ್ರೆ ಬೆಳಗೋದಲ್ಲ ಏನ್ರಲ್ಲಿ ಮಾಡ್ಲಿ ನಾನು. ಉರಿ ಕಿತ್ಕೊಂಡ್ಬಿಟ್ರೆ ಆಮೇಲೆ ನೀನ್ ಬರ್ತೀಯಾ? ಅಲ್ಲ ಬಳ್ಳಾಡ್ಬೇಡ, ಮೂಗಿಗೆ ಕಡಿತಾರೆ ಮೂಲ. ಬೇಕಿಂಗ್ ಸೋಡಾನ ಅದಕ್ಕೆ ಮುಂಚೆ ನಾವು ಬೇಕಿಂಗ್ ಸೋಡಾ ತೊಳೆಯಕ್ಕೆ ಮುಂಚೆ ಕಾಲು ತೊಳೆದು ಬಿಡೋಣ, ಪಾದ ಪೂಜೆ ಆಗಲಿ. ಇನ್ನು ಏನೇನು ನೋಡ್ಬೇಕಾಗಿ ಕಣ್ಣಲ್ಲಿ ನಾವು. ಇವಾಗ ಲುಕ್ ವಾಮ್ ವಾಟರ್, ಬೆಚ್ಚಗಿರೋ ನೀರಿಗೆ. ನಾನು ಈ ಥರ ಎಲ್ಲ ಪಾರ್ಲರ್ ಸರ್ವಿಸ್ ಮಾಡ್ತೀನಿ ಅಂದ್ಕೊಂಡಿರ್ಲಿಲ್ಲ. ಏನೋ ಮಾಡಬೇಕು, ಪ್ರಯೋಗ ನನ್ನ ಮೇಲೆ ಮಾಡೋಣ ಅಂತ ಮಾಡ್ತಿದ್ಯಾ. ಯಾರು ಕನ್ಫ್ಯೂಸ್ ಆಗ್ಬಿಡ್ರೆ, ಅದು ಹಿಂಗಿನ ಬಾಟ್ಲಲ್ಲಿ ಸೋಡಾ ಹಾಕಿಕೊಂಡಿದ್ದೀನಿ. ಅದನ್ನ ಈಗ ಕಲಿಸ್ತೀವಿ ಹಿಂಗೆ. ಏನದು? ಕಾಲ್ ಕೆರೆಯಕ್ಕೆ ಅಂತ ಒಂದು ಟೂಲ್. ಇದೆಲ್ಲ ಎಲ್ಲಿ ಯಾವ ಜಾತ್ರೆಯಲ್ಲಿ ತಗೊಂಬಂದೆ? ಆರ್ಡರ್ ಮಾಡಿ ತರಿಸಿದೀನಿ. ನೀವು ಆರ್ಡರ್ ಮಾಡಿ ತರಿಸಿದೀಯಾ? ಪ್ರೀತಿನ ಅರ್ಥ ಮಾಡ್ಕೊಳ್ಳಲ್ಲ ನೋಡಿ ನೀನು. ಜಾತ್ರೆ ಯಾವ ಜಾತ್ರೆಯಲ್ಲಿ ಎತ್ಕೊಂಬಂದ ಯಾರು ಗೊತ್ತು? 10 ರೂಪಾಯಿ ಅಂತ. ನನ್ನ ಕೈಲಿ ಮೆನಿಕ್ಯೂರ್ ನೀಟಾಗಿ ಮಾಡಕ್ ಆಗದಿರ್ಬೋದು. ಇದು ಎಲ್ಲಿ ಏನಂತ ಗೊತ್ತಿಲ್ಲ ನೋಡಿ, ಎಲ್ಲಿ ಏನು ಅಂತ ಪತಿಯಿಂದ ಕೆಲಸ ಮಾಡಿಸ್ತೀಯ ನೀನು. ಪಾದನೇ ಇಡ್ಸಲ್ಲ ಅಂತ ಪೇಷಂಟ್ ಅಂತೇಳಿ ನೋಡಿ. ಒಂದೊಂದು ಪಾದ ನಂದು ನೋಡ್ರಿ ಪೂರ್ತಿ ಇಡ್ಸ್ತಾನೆ ಇಲ್ಲ. ಆ ಕಡೆ ಬೆಳ್ಳೆ ಎತ್ಕೊಂಡದೆ, ಈ ಕಡೆ ಇಂಬಡಿ ಎತ್ಕೊಂಡದೆ. ಪ್ಲಸ್ ನಿಂಬೆ ಅಂತಂದಿನಿ. ಈಗ ಪಾದ ಉಜ್ಜಬೇಕು, ಇಡೀ ಪಾದ. ಪಾದ ಅಂತ ಕನ್ನಡ ಯಾರಾದ್ರೂ ಕನ್ನಡ ಹೇಳ್ಕೊಡೋದಂಗಿದ್ರೆ 2 ಅವರ್ ಟ್ಯೂಷನ್ ಕಳಿಸ್ಬಿಟ್ಟು ನಾಯಿ ಬ್ರಷಿಂದ ಇಂಬಡಿ ಉಜ್ಜು. ನಾಯಿ ಬ್ರಷ್ ಅಲ್ಲಿ ನನ್ನ ಕಾಲು ಉಜ್ಜಿ ಬಿಡಲ್ಲ. ಹಂಗೆಲ್ಲ ಅನ್ನಲ್ಲ, ಸುಮ್ಮನಿರತ್ತೆ. ಓ ಎತ್ತಕ್ಕೆ ಆಯ್ತಿಲ್ಲ, ಇಸಿ ಬೇಡ. ಕೊಳೆನಾ ಚೊಚ ಅಂತಿಲ್ಲ, ಕೊಳೆ ಏನಾಯ್ತಾ ಕಾಲಲ್ಲಿ? ಇಲ್ಲ, ಕೊಳೆಯಿಂದ ರಸ ಬರ್ತದೆ. ಅದಿನೆಷ್ಟು ಪಳ್ಳನ್ಸ್ತೀಯ ನೋಡ್ತೀನಿ. ಹಿಂಗೆ ಹೇಳಕ್ಕಾದ್ರೂ ಈ ಸಂಶೋಧನೆ ಮಾಡ್ಬೇಕಲ್ಲ. ನೀರಿಗೆ ಶೋಕಿಸ್ಕೊಂಡು ನೆಕ್ಸ್ಟ್ ನೋಡು, ನಾನೇ ಒಂದು 10 ಜನನ ಕಸ್ಟಮರ್ನ ಇಟ್ಕೊಡ್ತೀನಿ. ಮನೆಗೆ ಹೋಗಿ ಇದು ಮಾಡೋದು ಈಸಿ. ಓ ಇದು ಉಗ್ರೆ ಕಟ್ ಮಾಡಿ ಇದನ್ನು ತುಂಡ್ರಿಸ್ಬಿಟ್ರೆ
ಆಕ್ಚುಲಿ ಉಗ್ಗ ಕಟ್ ಮಾಡಿ ಕೆಲಸ ಮಾಡ್ಬೇಕಿತ್ತು. ನೋಡಿ ನೀನು ಕೆಲಸ ಕಡಿಮೆ ಮಾಡಿದ್ದೀನಿ, ಆದರೆ ನೀನು ಇದು ಮಾಡ್ತೀಯ ಅಂತ ಗೊತ್ತಿದ್ರೆ ಬಿಟ್ಬಿಡ್ತಿದ್ದೆ, ಕೈ ನೋವುಂತ ಅಷ್ಟೇ ನಿಂದು ಪವರ್. ಕಲಿಬೇಕು ಫೀಲ್ಡ್ಗೆ ಹೊಸಬ್ರಮ್ಮ. ಮಗ ಸಿಡ್ಬಿಡ್ತಾ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಪಾದ ಪುಣ್ಯ ಪಾದ ಇದನ್ನ ಪಳ್ಳಲ್ಲಿ ಮಾಡೋದು ನೀನು ಇದೆಲ್ಲ ಅದು ನೀನು ಜುಮ್ಮದಲ್ಲೇ ಮಾಡೋಕ್ಕಲ್ಲ, ನನಗೆ ಮಕ್ಕಳಿಗೆ ಗಾಡಿಗೆ ಅವೆಲ್ಲ ಎಲ್ಲ ನೀಟಾಗಿ ತೊಳಿಬೇಕು. ಆದ್ರೆ ಇದೆಲ್ಲ ಮಾಡಿಸ್ಕೋಬೇಕಾದ್ರೆ ಏನೋ ಒಂಥರ ಸುಖ. ಲಕ್ಸುರಿ ಫೀಲ್ ಆಗಿದೆ, ರಿಚ್ ಫೀಲ್ ಆಗಿದೆ. ಹೌದು, ನಿನ್ನತ್ರ ಮಾಡಿಸ್ಕೊಳಕ್ಕಿನ್ನ ಕ್ಲೀನಾಗಿ ಮಾಡ್ತಾರ ಇದು ಪಕ್ಕ ಕಬ್ಬು. ಆ ಮೆಥಡ್ ಗೊತ್ತಿರೋರ ಹತ್ರ ಮಾಡಿಸ್ಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಹಂಗೆ ಸುಖ. ಒಂದು 4 ಅವರ್ ಇಕ್ಸ್ಕೊತಾರೆ, ಒಳ್ಳೆ ಸ್ಲೀಪ್ ಹೊಡಿ. ಫಸ್ಟ್ ನಿಂಬೆಹಣ್ಣಾಗಿ ತೊಳಿಬೇಕಾ, ಫಸ್ಟ್ ಶಾಂಪು ಹಾಕಿ ತೊಳಿಬೇಕಾ, ಏನು ಗೊತ್ತಿಲ್ಲ. ಆ ಶಾಂಪು ನೊರೆ ಮೇಲೆ ನಿಂಬೆಹಣ್ಣು ಹಾಕಿಸ್ತಾವಳೆ. ನಮಗೆಲ್ಲ ಗೊತ್ತಾಗೋಯ್ತು. ಮೆಡಿಕ್ಯೂರ್ ಮಾಡ್ತೀನಿ ಪಳ್ಳಿ ಅನ್ಸ್ಬಿಟ್ಟಾಳಂತೆ ನೋಡಪ್ಪ. ನಂದೇ ಶಾಂಪು, ನಂದೇ ಅಡಿಗೆ ಸೋಡಾ, ನಂದೇ ನಿಂಬೆಹಣ್ಣು, ನಮ್ಮಲ್ಲಿ ಸರ್ವಿಸ್ ನಂದು. ಸರ್ವಿಸ್ ನಿಂದು. ಎಷ್ಟು 100 ಬೇಕಾ 200 ಬೇಕಾ? ಒಂದು ಕೆಲಸ ನೋಡ್ಕೊಡಿ, ನಾವು ಎಕ್ಸ್ಟ್ರಾ ಕೇಳಲ್ಲ. ಆಯ್ತು ಬಿಡ್ರಿ, ನೀವು 200 100 ಎಲ್ಲ ಲೆಕ್ಕನೇ ಇಲ್ಲ, 500 ಕೊಡೋಣ. ಯಾವುದೋ ಏಟಗಳು ಬೇಸನಲ್ಲಿ ಪಾಪು ಕೈ ಇಸ್ದಂಗೆ ಬರೀ ಆಡ್ಕೊಳ್ಳೋದೇ ಆಯ್ತು. ನೀವು ನಾನು ನೋಡ್ತೇವೆ, ಒಂದು ಬೆಲೆ ಇಲ್ಲ, ಕಷ್ಟಪಡ್ತಾವ್ರೆ ಅಂತ. ಆಯ್ತು, ಕಿರೀಟ ಇಟ್ಬಿಡ್ತೀನಿ. ನನ್ಗೆ ಇಕ್ಕಿದೆಯಲ್ಲ ಅದು ತೆಗೆದು ನಿನಗೆ ಇಟ್ಬಿಡ್ತೀನಿ. ಇದು ಕ್ಯಾಪ್ ಓಪನ್ ಮಾಡಕ್ ಬರ್ದೆ ಮುಚ್ಚಲಿಗೆ ಹಿಂಗ್ ತೆಗ್ದು ಯೂಸ್ ಮಾಡ್ತಿದ್ರಂತೆ. ಇವತ್ತು ನಾನು ಟ್ರಿಕ್ ಹಾಕೊಂಡು ಅಂತ ನೋಡ್ತಾ ಇದ್ರು. ಛೇ, ಜಾಸ್ತಿ ಬಂದ್ಬಿಡುತ್ತೆ. ಕೈ ಕುಡಿ. ನನಗೆ ಕೈಗೆ ಏನೋ ಒಂದು ಕಾಣಿಸ್ಬೇಕು ಅಂತಿದ್ದಿ, ಕಾಣಿಸು. ಇಲ್ಲಿವರೆಗೂ ತೊಳೆಯೋದಲ್ವ ಕೈ, ಅಲ್ಲಿವರೆಗೂ ಮಾತ್ರ ತೊಳೆಯೋದಾ? ಬರೀ ಅಂಗೈ ಇಲ್ಲಿವರೆಗೂ ತೊಳಿಬೇಕು ಕೈ. ಟೈಮ್ ಇಲ್ಲ ಕೈಸಿದಕ್ಕೆ. ಕಾಟಾಚಾರದ ಕೆಲಸ ಮಾಡ್ತಾವಳೆ ಗಾಯ್ಸ್. ಯಾರನ್ನ ಕಮೆಂಟ್ ಹಾಕ್ರಿ, ಇಲ್ಲಿವರೆಗೂ ಕೈ ತೊಳಿತಾರ? ಬರೀ ಯಾರು ತೊಳಿಯಲ್ಲ. ಹಾ, ಇಷ್ಟಷ್ಟೇ ಮ್ಯಾಕ್ಸಿಮಮ್. ಏನಿಲ್ಲ. ಇವೆರಡು ಮಚ್ಚೆ ಓಡಿಸ್ಬಿಟ್ಟು ನೋಡೋಣ ಇನ್ನು. ನಾನು ಎಷ್ಟು ಪ್ರೊಫೆಷನಲ್ ಆಗಿರೋದು ಟ್ರೈ ಮಾಡ್ತಾ ಇದೀನಿ, ಅದೇ ಸಪೋರ್ಟ್ ಮಾಡ್ತಿಲ್ಲ. ಮಾಡ್ಬಿಟ್ರೆ ಪ್ರೊಫೆಷನಲ್ ಆಗಿರೋ. ಈಗ ನೀನ್ ಫೇಸ್ ತೊಳೆಯೋಣ, ಈಗ ಒಳ್ಳೆಂಗೆ ಇರ್ತೀನಿ. ಯಾಕಿದ್ರಲ್ಲೇ ತೊಳಿದೀನಿ ನೋಡು. ಬಂದ್ಬೇಡ, ಇನ್ನೊಂಚೂರು ನೀರು ತರ್ಬೇಕು. ನನ್ನ ಮಕ್ಕ ಎಟ್ಕಲ್ವಲ್ಲ, ಚೆಲ್ಲುತ್ತೆ ಚೆಲ್ಲುತ್ತೆ. ಫೇಸ್ ಟಿಪ್ ಮಾಡು ಬಿಡು, ನಾನು ನಂಬಿಕ್ಬೇಡ, ನಾನು ತೊಳ್ಕೊತೀನಿ. ಮೂಗಳಿಕೆ
ನೋಡಿ ಈಗ ಸಗಣಿ ಎಲ್ಲ ಮೆತ್ಕೊಂಡ್ಬಿಟ್ಟು ಹಂಗಾರೆ ಸಗಣಿ ಕಲ್ಸಿ ಹಾಕಿದ್ದೀರಾ? ಫೇಸ್ ಮಾಸ್ಕ್ ನೋಡಿ ವೈಟ್ ಆಗ್ಬಿಟ್ಟಿರ್ತೀವಿ ಈಗ. ಹೋಲಿ ಬಿಟ್ಟು ನಾನೇ ತೊಳಿತೀನಿ. ನೋಡಿ ಮಕ್ಕಳಲ್ಲಿರೋ ಕೊಳೆ ಎಲ್ಲ ಕೊಚ್ಕೊಂಡು ಬರ್ತಾರೆ. ಗಂಟಿಲ್ಲ ಹಾಕಿಡ್ತೀನಿ. ಮಕ ಒಂಥರ ತಿಳ್ಬೇಕು. ನೋಡಿ ಆಗೈತಂತ ಅವ್ನು ಹೇಳ್ತಿಲ್ವಾ? ಬೆಳ್ಳಗಾಗ್ಬಿಟ್ಟೈತಾ? ಇವಳಿಗೆ ಮೆತ್ತಟ್ಟೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ, ಏನೋ ಒಂದ್ ಮಾಡೋಣ ಅಂತ. ಇಲ್ಲ ಅದೇ ಕೈಲೆಲ್ಲ ತಲೆ ಸ್ನಾನ ಮಾಡಿ ಶುಕ್ರವಾರ ಎಲ್ಲ ಅದೇ ಕೈಲಿ ತೊಳಿತಾಳೆ. ಎಲ್ಲೆಲ್ಲಿ ಉಬ್ಬೆಲ್ಲ ಗಂಟ ಆಗ್ಬಿಟ್ಟತ್ತು. ಫ್ರೆಶ್ ಬಿಳಿ ಬಟ್ಟೆ ತಗೊಂಡು ಮಾಡ್ತಾರೆ. ಒರೆಸ್ತಾವಳೆ, ಏನೋ ಮಾಡ್ತಾವಳೆ, ಮಾಡಿಸ್ಕೊತಾ ಇದ್ದೀನಿ ಅಷ್ಟೇ. ಅಯ್ಯೋ ದೇವ್ರೆ. ಶೋಭಿನ್ ಕರಿ. ಓ ಬೇಕಂತ ಮಾಡೋದಿದ್ದಲ್ಲ ಅವಳು. 500 ಕೊಡಲ್ವಾ ಜೊತೆಗೆ 100 ಟಿಪ್ಸ್ ಕೊಡಲ್ವಾ? ನೀನು ಸುಳ್ಳೆ ನಿಜ ಸತ್ಯ. ಅದಲ್ಲ 100 ಟಿಪ್ಸ್ ಬೇರೆ ಕೇಳಿದ್ಯಾ? ಮಲ್ಕ ಸುಮ್ಮನೆ ಬೈ ಮುಚ್ಕೊಂಡು ಎಷ್ಟು ಮಾತಾಡ್ತಿ ಕೊಡದೇ ಇದ್ರು. ಗೈಸ್ ಇವಾಗ ನಾನು ಎಲ್ಲ ಥರದ ಟ್ರೀಟ್ಮೆಂಟ್ಗಳನ್ನು ಕೊಟ್ಟು ಯಶಸ್ವಿಯಾಗಿದ್ದೀನಿ. ಕಾಲು ನೋಡಿ, ಮಾಯ್ಶ್ಚರೈಸರ್ ಆಗ್ತೀವಿ. ಬೆಳ್ಳಿ ಕಳಿತು ಒಂದು ನಿಮಿಷ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಇನ್ನು ನೆಮ್ಮದಿಯಾಗಿ 4 ಅವರ್ ಕುಂಡಿಸ್ಕೊಂಡು ಮಾಡ್ಬೋದಿತ್ತು, ಟೈಮ್ ಇಲ್ಲ. ಕಲ್ ಕೊಡು, ಹಾಕಲ್ ಕೊಡು. ಈಗ ನೋಡಿ ಗೈಸ್ ಕಾಲು ಫುಲ್ಲು ನೀಟ್ ಪಳಪಳ ಅಂತಿದೀಯಾ? ಎಸ್, ಶೇನಿ ಶೇನಿ. ಥ್ಯಾಂಕ್ ಯು ಮಾ. ನಿಮ್ದು ಬ್ಯಾಕ್ ಸೈಡ್ ತೋರಿಸ್ತೀನಿ ಇರಿ ಗೈಸ್. ಹಂಗೂ ಮೀರಿ ಗಲೀಜಿದ್ರೆ ಅದು ಕಾಲಿರಲ್ಲ. ಇಲ್ಲ ಇಡು. ಏನಾನ ವ್ಯತ್ಯಾಸ ಕಾಣ್ತಿದೆಯಾ ಹೇಳಿ ಗೈಸ್? ಸೂಪರ್ ಆಗೈತೆ, ಫುಲ್ ನೀಟಾಗಿದೆ ನೋಡಿ. ಬಾರ್ಡ್ರಲ್ಲೆಲ್ಲ ಕ್ಲೀನ್ ಆಗಿದೆ. ಇದು ಗೈಸ್ ಇದು ಅವ್ರದ್ದು ಕಾಲೇ ಸರಿ ಇಲ್ಲ. ಕಾಲು ಸರಿ ಇದೆ, ನೀನು ಮಾಡಿ ಸರಿ ಇಲ್ಲ. ಎಲ್ಲ ಸರಿ ಇದೆ. ನಾವು ರೆಡಿ ಫಾರ್ ದ ಮ್ಯಾಜಿಕ್ ಕತೆ. ತೆಗಿ ಮಾಸ್ಕ್ ನೋಡಿ. ಮಾಲಾಶ್ರೀ ಆಗ್ಬಿಟ್ಟಿರ್ತಿ ತೆಗಿ. ನಾನು ಹಂಗಿದ್ರು ಮಹಾಲಕ್ಷ್ಮಿನೇ ಇದ್ದೆ. ಓವರ್ ಕಾನ್ಫಿಡೆಂಟ್ ಕೆಲ ಏನು ಹೇಳಕ್ಕೆ. ಸುಮ್ಮನೆ ಡೊಬೆಲ್ಲ ಮಾಡಬೇಡ. ಇಲ್ಲ ನೋಡಿ ಡಾರ್ಕ್ ಸರ್ಕಲ್ ಹೊಂಟ ಮಾಯ ನೋಡಿ ಗೈಸ್. ಡಾರ್ಕ್ ಸರ್ಕಲ್ ಗಾನ್, 4 ಪಿಂಪಲ್ ಇತ್ತು ಅವಾಗ, ಅದು ಗಾನ್. ಆಗ್ಬಿಟ್ಟೈತೆ ನೋಡು. ಮಾಯಿಶ್ಚರೈಸರ್ ಹಾಕೊಂಡು ಎದಾಗ ಸಾಂಬಾರ ಮಾಡೋದು ನೀನು. ಸಾಂಬಾರ್ ಈ ತರ ಬೇಕಾ ಬಿಟ್ಟು ಕೆಲಸ ಮಾಡೋದಾದ್ರೆ ಇಲ್ಲ ನೋಡ, ಬಾಯಿಗೆ ಒರೆಸ್ಬಿಟ್ಲಿ. ಮುಚ್ಚು ಬಾಯ್. ನಿಮ್ಗೆ ಏನಾದ್ರೂ ಮಕ ಕಡಿತಿದ್ರೆ ಅವಳು ಕೈಯಲ್ಲಿ ಒರೆಸ್ಕೊಳ್ರಿ. ಮುಚ್ಚು. ಇಷ್ಟೋ ನನ್ನ ಇವಾಗ ಯಾರು ಮೇಕಪ್ ಮಾಡಲ್ಲ. ಇಲ್ಲಿಗೆ ಲಿಪ್ ಬಾಮ್ ಮುಂದೆ ಹಾಕಿಲ್ಲ, ಆಮೇಲೆ ಅದನ್ನೂ ಬೇಡ ಅಂತ ಹೇಳೋದು. ಇಲ್ಲಿ ಗೈಸ್ ನಂದು ಕೂದಲಿಗೆಲ್ಲ ಒಸ್ತೀಯಾ? ನಾನು ಜೋಬಲ್ಲಿ ಲಿಪ್ ಬಾಮ್ ಎತ್ಕೊಂಡ್ಬಂದಿದ್ದೀನಿ. ತುಟಿಗೆಲ್ಲ ಯಾರಾದ್ರೂ ಇದಾಗ್ತಾರ? ಆಗ್ತಾರೆ ನೋಡಿಲ್ವಾ ನೀನು? ತುಟಿ ಮೇಲೆ ಶೇವ್ ಮಾಡ್ತಾರೆ. ಇದನ್ನೆಲ್ಲ ನಮ್ಮ ಕೈಲೇ ಎತ್ತಿಸದಾ? ನಾನು ಹೇಳಿದೆ ಎತ್ತು ಅಂತ, ಎಲ್ಲದಕ್ಕೂ ಹೊರಗೆ ಮಾಡ್ಬೇಡ. ಏನು ಅನ್ನು
ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಬೇಕಂತ ಲೈಟಿಗೆ ಮುಖ ತೋರಿಸಿ ಇನ್ನೂ ಬೆಳ್ಳಗೋಗೈತಿಯ ಲೈಟ್ ಇರೋದೇ ಬೆಳ್ಳಿಗೆ. ಮಹೇಶನ್ ತೋರ್ಸ್. ಮಹೇಶನ್ ನೋಡ ಇವಾಗ ಅತ್ತೆ ಫೇಸ್ ರಿಯಾಕ್ಷನ್ ಕೊಡ. ಫುಲ್ ಚೇಂಜ್ ಆಗ್ಬಿಡೈತೆ ನೋಡು. ಚೇಂಜ್ ಆಗಿಲ್ಲ ಏನೋ ಇವ್ನು ನೋಡಿ ಇವ್ನಿಗೆ ಐಪೈ ಓಕೆ ಬೊಟ್ಟು ವೇರಿಸ್ ಬೊಟ್ಟು ಇಲ್ಲಿರೋ ಬೊಟ್ಟು ಹಾಕಕ್ಕೂ ನಿನ್ಗೆ ಇರು ಮುಖ ನೋಡು ಫ್ರೆಶ್ ಫೀಲ್ ಆಗ್ತಿದ್ಯಾ? ಫ್ರೆಶ್ ಫೀಲ್ ಆಗ್ತಿದೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ಹಂಗೆ ರೀ. ಹಾ ಹೇಳಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನನ್ಗೆ ಏನೇ ಮಾಡಿದ್ರು ನಾನು ಚೆನ್ನಾಗಿ ಕಾಣ್ತೀನಿ. ಅದಕ್ಕೆ ಅವಳೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡಿ ನೆಕ್ಸ್ಟ್ ಅವಳು ಮಾಡ್ಕೊಳಕ್ ಟ್ರೈ ಮಾಡ್ತಾಳೆ ಅಷ್ಟೇ. ಇದೆಲ್ಲ ಏನಿಲ್ಲ ಫ್ರೆಶ್ ಫೀಲ್ ಆಗಿ ಫ್ರೆಶ್ 1 hour ಟೈಮ್ ತಗೊಂಡೆ. 1.5 ಅವರ್ ರೇಟಿಂಗ್ 5 ಸ್ಟಾರ್ ರೇಟಿಂಗ್ ಕಡಿ. ನಿಜ ಫ್ರೆಶ್ ಫೀಲ್ ಆಗ್ತಿಲ್ಲ ನಿಂಗೆ? ಅದಾದ್ರೂ ಮನ್ಸ್ ಮುಟ್ಕೊಂಡು ಹೇಳು. ಹೌದು ನಾನು ಒಪ್ಕೋತೀನಿ. ನಾನು ಸ್ವಲ್ಪ ನಾನು ಸ್ವಲ್ಪ ಪಾತ್ರ ಮುಚ್ಬಿಟ್ಟೆ. ಇಲ್ಲ ಹೋಗ್ಬೇಕಾರೆ 2 ದಿನ ಮುಂದಾಗೆ ಬುಕ್ ಮಾಡ್ಬಿಡ್ತೀನಿ. ಬಂದ್ಬಿಡು. ಕ್ಲೀನಾಗಿ ಮಾಡ್ಬಿಟ್ಟು ಪೇಮೆಂಟ್ ಇಸ್ಕೊಂಡು ಹೋಗಿ. ಸರಿ ಓಕೆ ಗೈಸ್, ಇವಾಗ ವಾಪಸ್ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಅವಾಗ ಊಟಕ್ಕೆ ಬರೋದಕ್ಕೆ ಹೇಳಿದ್ರು. ಇವ್ರದ್ದೆಲ್ಲ ಇಷ್ಟಲ್ಲ ಆಲ್ರೆಡಿ ಊಟ ಹಾಕಿ ತಟ್ಟೆ ತೊಳೆದು ಎತ್ತಿಕ್ ಬಿಟ್ಟಿರ್ತಾರೆ. ಬಟ್ ನಾನು ಯಾರೋ ಬೇರೆ ಕೆಲಸ ಮಾಡ್ತಿರೋದ್ರಿಂದ ಮಾಡ್ತಿದ್ದಿದ್ದರಿಂದ ಇವಾಗ ಲೇಟಾಗಿ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ. ಈಗ ಹೋಗಿ ಊಟ ಮುಗಿಸ್ಕೊಂಡು ವಾಪಸ್ ಬರಬೇಕು. ಏನು ಮಾಡ್ತಿದ್ದಾರೋ ಇಷ್ಟ ಬಹುಶಃ ಮತ್ತೆ ದವಾಕೊಂಬಿಟ್ಟಿರ್ತಾರೆ ಐ ಗೆಸ್ ಸೊ. ಅಥವಾ ನಾನು ಬರಲಿ ಅಂತ ಏನಾದರೂ ಸ್ವೀಟ್ ಸರ್ಪ್ರೈಸ್ ಆಗಿ ಇನ್ನೂ ಇದ್ದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಇದು 100ಕ್ಕೆ 1% ಹೋಪ್ ನಂದು. ಮನೆ ಸುರಿತಾರೆ ಅಂದ್ಕೊಂಡಿದ್ದೆ, ಪರವಾಗಿಲ್ಲ. ಟಿ ವಿ ನೋಡ್ತಾ ಇದ್ದಾರೆ. ಬಟ್ ಊಟ ಆಗಿರುತ್ತೆ ಹೇಳಿಲ್ವಾ? ಊಟ ಆಗೋಗಿರುತ್ತೆ ಅಂತ ಗೆಸ್ ಮಾಡ್ಕೊಂಡು ಬಂದೆ. 12 ಗಂಟೆಗೆ ಬಂದಿಲ್ಲ ನಾನು. ಈಗ ಅದನ್ನು ಸುಳ್ಳು ಹೇಳ್ಬೇಡ. ಹೌದಾ? ಇವರು 7 ಗಂಟೆಗೆ ಅನ್ನ ಇನ್ನು ಬೆಲ್ಲ ಹೊಡಿತಿಲ್ಲ ಪಿಶಾಚಿ. ಇವತ್ತು ನಿನ್ ಕೆಲಸ ಮಾಡಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದೆ 8 ಗಂಟೆಗಳಿಗೆ. ಸೆಕೆ ಗೈಸ್. ಇವ್ರ ಮನೇಲಿ ಯಾರಿಗೂ ಸೆಕೆ ಆಗಲ್ಲ. ಹೆವಿ ಸೆಕೆ ನನಗೆ. ಇವ್ರ ಮನೆಗೆ ಬಂದರೆ ಎಲ್ಲೋದ್ರೂ ಸೆಕೆನೆ. ನನಗೆ ಫ್ಯಾನ್ ಬೇಕು. ಪುಣ್ಯ ಸಾಂಬಾರು ಮಾಡಿಲ್ಲ. ಥ್ಯಾಂಕ್ ಯು. ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಜಾಸ್ತಿ ಆಯ್ತು ನನಗೆ ಹಾಕೊಂಡು. ಇದು ಮಾತ್ರ ನಾನು ಮುಟ್ಟಿಲ್ಲ. ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ಚಿಕನ್. ಎಂಜಾಯ್. ನನಗೋಸ್ಕರ ಗ್ರೇವಿ ಮಾಡಿಬಿಟ್ಟಿದ್ಯಾ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ಹಿಂಗೆ ಇರಲಿ ಗೈಸ್. ಐಮ್ ಸೋ ಸಾರಿ. ಚಿಕನ್ ಟೆಂಪ್ಟ್ ಆಗ್ತಿದೆ. ಅಭಿಮಾನ ಇವತ್ತು ಕಾಲು ಕೈಯಲ್ಲಿ ತೋರಿಸ್ಬಿಟ್ಟಿದ್ದೀನಿ ಅಂತ ನನಗೆ ಗ್ರೇವಿಯಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ಗೈಸ್. ಯಾವ ಥರ ಈ ಥರನು ನನಗೆ ಎಷ್ಟು ಚೀಪ್ ಅನ್ಸ್ಬಿಡ್ತದೆ ಅಂದರೆ ಥೋ ನಿಮ್ಮ ಗೈಸ್. ಅದ್ರ ಗ್ರೇವಿಲಿ ಚಿಕನ್ ತಿನ್ನಬೇಕು ಅಂತ ಹೆವಿ ಬೈಕೆ ಆಗಿಬಿಟ್ಟಿತ್ತು ನನಗೆ. ಥ್ಯಾಂಕ್ ಯು. ಗ್ರೇವಿಲಿ ಆಲ್ಮೋಸ್ಟ್ ಕೈ ಹಾಕಿ ತುಂಬ ದಿನ ಆಗೋಗಿತ್ತು. ಸಾಂಬಾರು ಮಾಡಿ ಬಿರಿಯಾನಿನೂ ಆಲ್ಮೋಸ್ಟ್ ಇರಿಟೇಷನ್ ಆಗಿಬಿಟ್ಟಿತ್ತು. ಗ್ರೇವಿಲಿ ಚಿಕನ್ ತಿಂದಿದ್ದೀನಿ ಗೈಸ್. ಇವಾಗ ನಾನು ನಮ್ಮ ಮನೆಗೆ ಬಂದೆ. ಟೈಮ್ 11:15 ಆಗಿದೆ. ಯಪ್ಪ, ಇವತ್ತು ದಿನ ಕಾಲೇಜ್ಗೆ ಹೋಗಿ ನಾನು ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ದೆ ದೊಡ್ಡ ತೃಪ್ತಿ. ಅದಾದಮೇಲೆ ಬೇರೆ ಕೆಲಸಗಳೆಲ್ಲ ಮಾಡಿ ಅತ್ತೆಗಂತೂ ಇವತ್ತೊಂದು ಸ್ಪಾ ಹೆಸರಲ್ಲಿ ಚೆನ್ನಾಗಿ ಆಟ ಆಡ್ಸಿದ್ದೀನಿ. ಆ್ಯಕ್ಚುಲಿ ನಾನು ಅವ್ರಿಗೆ ಒಂದು ಸ್ಪಾ ಡೇಗೆ ಹಾನೆಸ್ಟಾಗಿ ಕೊಡ್ಬೇಕು ಅಂದ್ಕೊಂಡೆ. ನಾನು ಅವ್ರನ್ನ ಆಟ ಆಡಿಸ್ಬೇಕು ಅನ್ನೋದು ಇರಲಿಲ್ಲ ನನ್ನ ತಲೆಯಲ್ಲಿ. ಬಟ್ ನನ್ನ ಹತ್ರ ಟೈಮ್ ಇರಲಿಲ್ಲ. ನನಗೆ ಅರ್ಜೆಂಟ್ ಬೇರೆ ಏನೋ ಕೆಲಸ ಇರೋದ್ರಿಂದ ಅವ್ರಿಗೆ ಬೇಕಾಬಿಟ್ಟಿದೆ ಮಾಡಿಬಿಟ್ಟು. ಆ್ಯಕ್ಚುಲಿ ನನಗದು ಅಷ್ಟು ನನ್ನ ಪ್ಲ್ಯಾನೇ ಅದಿರಲಿಲ್ಲ. ಬಟ್ ಸಡನ್ನಾಗಿ ಆಗೋಯ್ತು. ಇನ್ನೀವ ನಾನಂತೂ ಒಳ್ಳೆ ಮಜಾ ತಗೊಂಡೆ. ಅತ್ತೆನೇ ರೇಗಿಸಿ ತೊಳಿತೀನಿ ಅಂತ ಹೇಳಿ ಅವ್ರ ಮುಖ ಅಂತೂ ಡ್ಯಾಮೇಜ್ ಏನೂ ಆಗಿಲ್ಲ. ಬಟ್ ಪ್ರಾಪರಾಗಿ ಮಾಡಲಿಲ್ಲ. ಅವ್ರಿಗೆ ಲಕ್ಸುರಿ ಫೀಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಪಾತ್ರೆ ತೊಳೆಯೋ ಫೀಲ್ ಕೊಟ್ಬಿಟ್ಟಿದ್ದೀನಿ. ಅವ್ರ ಮುಖ ಹಿಡ್ಕೊಂಡು ಅಷ್ಟು ಗಟ್ಟಿಗೆ ಉಚ್ಕೊಂಡು ಬಿದ್ದಿದೆ. ಫೇಸ್ ಮಾಸ್ಕ್ ಆದಮೇಲೆ ಅವ್ರಿಗೆ ಮಸಾಜ್ ಮಾಡ್ತೀನಿ ಅಂತ ಹೋದೆ. ಅವರು ನನ್ನ ಕೈ ತುಂಬ ರಫ್ ಇದೆ ನಂದು ಆ್ಯಕ್ಚುಲಿ. ಸೊ ಮುಖ ಎಲ್ಲ ತರ್ಚೋಗ್ಬಿಡುತ್ತಮ್ಮ ತಾಯಿ, ನಿನ್ನ ಕೈ ಸವಾಸನೇ ಬೇಡ ಅಂತೇಳಿ ಅದು ಬೇಡ ಅಂದ್ಬಿಟ್ರು. ಸೊ ಎಸ್, ಇವತ್ತಿನ ದಿನ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅನ್ನೋದಕ್ಕಿಂತ ಮುಂಚೆ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್.